ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ನಾನು ತುಕಾರಾಮ್ ಗೌರಿ ಅಂತ ಹೇಳಿ KRS ಪಕ್ಷದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಈಗ ಯಾವುದೇ ಒಂದು ತರಬೇತಿ ಅರೇಂಜ್ ಮಾಡ್ಬೇಕಾಯ್ತು ಅಂತಂದ್ರೆ ತಮ್ಮ ಕಡೆ ಬಜೆಟ್ ಇದ್ದಾಗೆ ಅರೇಂಜ್ ಮಾಡ್ತೀರಾ ಅಥವಾ ಬಜೆಟ್ ಇಲ್ದೇನೆ ಅರೇಂಜ್ ಮಾಡ್ತೀರಾ? ಬಜೆಟ್ ಇಟ್ಕೊಂಡ್ರೆ ಸರ್ ಅರೇಂಜ್ ಮಾಡೋದು. ಇಟ್ಕೊಂಡೆ ಅರೇಂಜ್ ಮಾಡ್ತೀರಾ? ಓಕೆ. ಮೊನ್ನೆ ಒಂದು 3 ತಿಂಗಳದ ಜರ್ನಲಿಸಮ್ದು ತರಬೇತಿ ಕೊಟ್ಟಿದ್ರಲ್ಲ ತಮ್ಮ ಇಲಾಖೆಯಿಂದ. ಹಾ ಸರ್. ಆ ತರಬೇತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡ್ ಏನ್ ಸರ್ಕಾರದಿಂದ ಸಹಾಯಧನ ಬರುತ್ತೆ ಅದು ಕೊಟ್ಟಿದ್ದೀರಾ ಸರ್ ತಾವು? ಫೈಲ್ ಹೋಗಿದೆ ಸರ್, ಕಮಿಷನರ್ ಸರ್ ಹೋಗಿ. ಎಷ್ಟು ತಿಂಗಳು ಬೇಕು ಸರ್ ಫೈಲ್ ಹೋಗ್ಲಿಕ್ಕೆ? ಸರ್ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಸರ್ ಬಂದು. ಅಲ್ಲ ನೋಡಿ ಯಾರೋ ಬಡವರು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಅಪ್ಲೈ ಮಾಡೋರು ಬಡವರು ಬೆಂಗಳೂರಿನಂತ ನಗರದಲ್ಲಿ ಉಳ್ಕೊಂಡು ಅವ್ರ ಕಿರಾಯಿ ರೆಂಟ್ ರೂಮ್ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಊಟ ಮಾಡಿ ಅಲ್ಲಿ ತರಬೇತಿ ಪಡ್ಕೊಂಡು ಬಂದ್ಮೇಲೆ ನೀವು ಅವ್ರಿಗೆ ಸ್ಟೈಪೆಂಡ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಎಷ್ಟು ಎಂತ ಸಮಸ್ಯೆ ಅನುಭವಿಸ್ಬೇಕಾಗ್ತದೆ ಗೊತ್ತಾ ನಿಮ್ಗೆ? ಪ್ರತಿ ದಿವಸ ಅವ್ರು ಕರೆ ಮಾಡಿದಾಗ ನೀವು ಅದು ಇದು ಏನೋ ನೆಪ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ? ಹಲೋ ಸರ್, ಒಂದ್ ನಿಮಿಷ ನಾನು ಮೇಡಮ್ ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಮೇಡಮ್ ತುಕಾರಾಮ್ ಗೌರಿ ಅಂತ ಹೇಳಿ ನಾನು KRS ಪಕ್ಷದಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ಈಗ ಯಾವುದೇ ಒಂದು ತರಬೇತಿ ಅರೇಂಜ್ ಮಾಡ್ಬೇಕಾಯ್ತು ತಮ್ಮ ಇಲಾಖೆಯಿಂದ ಅಂದಾಗ ಬಜೆಟ್ ಇದ್ದಾಗೆ ಮಾಡ್ತಿರೋ ಅಥವಾ ಬಜೆಟ್ ಇಲ್ಲೇ ಮಾಡ್ತೀರಾ? ಅದು ಏನ್ ನಮ್ಗೆ ಗೌರ್ಮೆಂಟ್ ಇಂದ ಕೆಲವೊಂದ್ಸರಿ ಬಡ್ಜೆಟ್ ಇರಲ್ಲ, ಮಾಡ್ಬಿಡಿ ಬಡ್ಜೆಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಮೇಲೆ ಮಾಡಿರ್ತೀವಿ. ಕೆಲವೊಂದಿಗೆ ಬಡ್ಜೆಟ್ ಆಲ್ರೆಡಿ ಅಲಾಟ್ ಆಗಿರುತ್ತೆ. ಆಗಿರುತ್ತೆ ಮೇಡಮ್. ಈಗ ಇದು ಜರ್ನಲಿಸಮ್ 3 ತಿಂಗಳು ತರಬೇತಿ ನಡೆಸಿದ್ರಲ್ಲ ತಾವು ಬೆಂಗಳೂರಲ್ಲಿ, ಈಗ ಆ ಹುಡುಗರು ಎಂತ ಕಷ್ಟ ಪಡ್ತಾ ಇದಾರೆ ತಮಗ್ ಗೊತ್ತಾ ಮೇಡಮ್? ನಿಮ್ಗೆ ಏನಿದೆ ವಿಷಯ ಅದು ಹೇಳಿ. ಅಲ್ಲಲ್ಲ ವಿಷಯ ಅಲ್ಲ. ಈಗ ನೋಡಿ, ತರಬೇತಿ ಮುಗಿದು ಎಷ್ಟು ದಿವಸ ಆಯ್ತು ಮೇಡಮ್, ಆ ಮಕ್ಕಳಿಗೆ ಅವ್ರಿಗೆ ನೀವು ಏನ್ ಸಹಾಯಧನ ಕೊಡ್ಬೇಕು ಅದು ಕೊಡ್ಲಿಲ್ಲ ಅಂದಾಗ ಸ್ಟೈಪೆಂಡ್ ಬಂದಿಲ್ಲ, ಅದು ಇದು ಲಿಸ್ಟ್ ಕೊಡಕ್ಕೆ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ. ನಮ್ಗೆ ಟ್ವಿಟರ್ ಅಲ್ಲೂ ಮಕ್ಳು ಹಾಕ್ತಾ ಇದಾರೆ ಆಯ್ತಾ. ಅದೇನಾಗಿದೆ, ಅವ್ರ ಮಕ್ಳು ನಮ್ಗೆ ಪೋರ್ಟಲ್ ಅಲ್ಲಿ ಅವ್ರದ್ದು ಇದು ಮಾಡ್ಕೊಟ್ಟಿಲ್ಲ. ದೇ ಹ್ಯಾವ್ ನಾಟ್ ಗಿವೆನ್ ದ ಅಕೌಂಟ್ ನಂಬರ್. ಮತ್ತೆ ಅದು KYC ಅಲ್ಲಿ ಮ್ಯಾಪ್ ಆಗ್ಬೇಕು, ಅದು DBT ಅಲ್ಲಿ ಹೋಗುತ್ತೆ. ಓಕೆ, ನಾವು ಆಲ್ರೆಡಿ ಆ ಸಂಸ್ಥೆ ಯಾರು ಅದು ನಡೆಸಿದ್ದಾರೆ ಅವ್ರಿಗೆ ನಾವು ಹೇಳಿದೀವಿ ಮಕ್ಕಳಿಂದ ಎಲ್ಲ ಮಾಡ್ಸಿ ಅಂತ ಹೇಳ್ಬಿಟ್ಟು. ಯಾವ ಮಕ್ಳು ಮಾಡಿದ್ದಾರೆ ಅವ್ರಿಗೆಲ್ಲರಿಗೆ ಅದು ಹೋಗಿದೆ. ಅಲ್ಲ ಮೇಡಮ್, 3 ತಿಂಗಳಂತೂ ಅಂತ ಹೇಳಿದ್ರೆ ನೋಡಿ ಮೇಡಮ್ ಒಂದ್ ನಿಮಿಷ. ಈಗ 3 ತಿಂಗಳಂತೂ ಮಕ್ಕಳು ಅಲ್ಲೇ ಇತ್ತು, ನಿಮ್ ಕಡೆ ಇತ್ತು, ಅದೆಲ್ಲ ಪ್ರೊಸೀಜರ್ ಮಾಡಿಸ್ಬೇಕಿತ್ತಲ್ಲ. ಅಲ್ಲ ಹೇಳಿದೀವಿ ನಾವು ಮಕ್ಳಿಗೆ. ನೋಡಿ, ಅವರು ಆಕ್ಚುಲಿ ಕ್ಲಾಸ್ಗೆ ಬಂದಿದ್ರೆ ಅದು ಆಗಿರುತ್ತೆ. ಪರ್ಟಿಕ್ಯುಲರ್ ಥಿಂಗ್ ವುಡ್ ಹ್ಯಾವ್ ಬೀನ್ ಡನ್ ಇಫ್ ದೇ ಹ್ಯಾವ್ ಕಮ್ ಟು ದ ಕ್ಲಾಸ್. ಆಯ್ತಾ. ಯಾರಾದ್ರೂ ಮಕ್ಳು ಕ್ಲಾಸ್ ಅಟೆಂಡ್ ಆಗಿಲ್ಲ ಅಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಹೇಗ್ ಗೊತ್ತಾಗುತ್ತೆ? ನಾವೆಲ್ಲ ಜನರಲ್ ಆಗಿ ಹೇಳಿದೀವಿ, ಮತ್ತೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ, ಮತ್ತೆ ನಾವು ಇಲ್ಲಿ ಕರೆದು ಬಿಟ್ಟು IGCCD ಆಫೀಸಲ್ಲೂ ಅವ್ರಿಗೆ ಅಡ್ರೆಸ್ ಮಾಡಿ ಹೇಳಿದೀವಿ. ಯಾರಿಗಾದ್ರೂ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಮ್ಗೆ ಅವ್ರದ್ದು ಏನಿದೆ ಅಕೌಂಟ್ ನಂಬರು ಮತ್ತೆ KYC ಆಗಿರ್ಬೇಕು ಅಕೌಂಟ್ಗೆ. KYC ಆಗಿಲ್ಲ ಅಂದ್ರೆ ಇಲ್ಲಿಂದ ದುಡ್ಡು ಡಿಸ್ಪರ್ಸ್ ಆಗಲ್ಲ. ರಿಜೆಕ್ಟ್ ಆಗಿ ಬಂದಿದೆ ದುಡ್ಡು ನಮ್ಗೆ ಟ್ರೆಜರಿಗಿಂತ. ಓಕೆ, ಅದು ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ಟ್ರೆಜರಿ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸುಮ್ನೆ ಯಾವ್ದೋ ಒಂದು ಅಕೌಂಟ್ ನಂಬರ್ ಕೊಡೋದಲ್ಲ. ಅವ್ರದ್ದು KYC ಅಂದ್ರೆ ಆಧಾರ್ ಪ್ಯಾನ್ ಅದೆಲ್ಲ ಮ್ಯಾಪ್ ಮಾಡಿ ಇಟ್ಟಿರ್ಬೇಕು ಬ್ಯಾಂಕ್ ಅಕೌಂಟ್ ಅಲ್ಲಿ. ಯಾವ ಸ್ಟೂಡೆಂಟ್ ಇಂದ ಆಗಿಲ್ಲ ಡೀಟೇಲ್ಸ್ ಕೊಡಿ. ಈಗ ಅಷ್ಟೆಲ್ಲ ಓಕೆ ಇದ್ದೂ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ಅದು ಏನ್ ಬಂದಿಲ್ಲ? ಈಗ KYCನೂ ಓಕೆ ಇದೆ, ಆಯ್ತು. ಅಂತ ಕೇಸಲ್ಲಿ ನಮ್ಗೆ ಕಳಿಸಿ, ಏನು ಅದು ಎಲ್ಲಿಂದ ಫಾಲ್ಟ್ ಆಗಿದೆ ಅಂತ ನೋಡ್ತೀನಿ ನಾನು. ಯೂಶಲಿ ಆತರ ಆಗಲ್ಲ, ಎಲ್ಲ ಡೀಟೇಲ್ಸ್ ಇದ್ರೆ ಹೋಗಿರುತ್ತೆ. ಮೇಡಮ್ ಏನೋ ಬಜೆಟ್ ಇಲ್ಲ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರಂತ ವಿದ್ಯಾರ್ಥಿಗಳು ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ರು. ಯಾವ ವಿದ್ಯಾರ್ಥಿ? ಆ ವಿದ್ಯಾರ್ಥಿಗಳಿಗೆ ಕಳಿಸಿ, ಯಾರು ಹೇಳ್ತಾರಪ್ಪ ಬಜೆಟ್ ಇಲ್ಲ ಅಂತ ಹೇಳಿ. ಆಯ್ತು, ಮಾರ್ಚ್ ಎಂಡ್ ಅಲ್ಲಿ ಏನಿರುತ್ತೆ, ಏಪ್ರಿಲ್ ಅಲ್ಲಿ ನಮ್ಗೆ ಮಾರ್ಚ್ ಎಂಡ್ ಅಲ್ಲಿ ಮಾರ್ಚ್ ಸೆಕೆಂಡ್ ವೀಕ್ ಅಲ್ಲಿ ಟ್ರೆಜರಿ ಕ್ಲೋಸ್ ಆಗ್ಬಿಡುತ್ತೆ.
ಅಷ್ಟೊಳಗೆ ಕ್ಯಾಂಡಿಡೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಮತ್ತೆ ಮೇ ಅಲ್ಲಿ ನಮ್ಗೆ ಬಜೆಟ್ ರಿಲೀಸ್ ಆಗುತ್ತೆ. ಸೊ ಅದು ರಿಲೀಸ್ ಆದ ನಂತರ ಏನೇನ್ ಪೆಂಡೆನ್ಸೀಸ್ ಇದೆ ನಾವೆಲ್ಲ ಅದು ಫಸ್ಟ್ ಫುಲ್ಫಿಲ್ ಮಾಡ್ಕೊಂತೀವಿ. ಓಕೆ, ಅದು ಯಾವ ವಿದ್ಯಾರ್ಥಿಗಳಿಗೆ ಅಂತ ಇದ್ರಲ್ಲಿ ಬಂದಿಲ್ಲ ಅಂದ್ರೆ ಅವ್ರದ್ದು ಕಳ್ಸಿಕೊಡಿ, ನಾನು ಇವತ್ತು ಬಿಲ್ ಜನರೇಟ್ ಮಾಡ್ತೀನಿ. ಅದ್ರಲ್ಲಿ ನಮ್ಗೆ ಮಾಹಿತಿ ಇದ್ರೇನೆ ಅಲ್ವಾ ಗೊತ್ತಾಗೋದು. ಅಲ್ಲ ಮೇಡಮ್, ಅವರು ಬದಲು ವಿದ್ಯಾರ್ಥಿ ನನ್ ಸಂಪರ್ಕಿಸ್ತಾ ಇದ್ರೆ ನಾನು ಅವಾಗ್ಲೇ ನೋಡ್ಬಿಟ್ಟು ಎಲ್ಲಿದೆ ಎಲ್ಲಿ ವೇರ್ ಇಟ್ ಇಸ್ ಗಾನ್ ರಾಂಗ್ ಅಂತ ಐ ಸೆಟ್ ಇಟ್ ರೈಟ್. ಅವರು ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದಾರೆ ಮೇಡಮ್, ನಾವು ಪ್ರತಿ ದಿವಸ ಕರೆ ಮಾಡ್ತಾ ಇದ್ದೀವಿ, ಬಜೆಟ್ ಇಲ್ಲ, ಫೈಲ್ ಅಲ್ಲಿ ಇದೆ. ಇಲ್ಲ, ಸುಳ್ಳು. ಅದು ಯಾರು ಕೊಟ್ಟರು? ನಂದು ಆಫೀಸಲ್ಲಿ ನಂದೊಂದು ಹೆಲ್ಪ್ ಲೈನ್ ಇದೆ, ಅಲ್ಲಿ ಯಾರಿದ್ರು ಉತ್ತರ ಕೊಡ್ಬೇಕು ನನ್ಗೆ ಕೇಳ್ಬಿಟ್ಟು ನನ್ನ ಹತ್ರ ಸ್ಪಷ್ಟೀಕರಣ ತಗೊಳ್ಳೋದು ಕೊಡೋದು. ಅವ್ರಿಗೆ ಯಾರು ಮಾತಾಡಿದ್ದಾರೆ ಮೋಸ್ಟ್ಲಿ ನನ್ಗೆ ಗೊತ್ತಿಲ್ಲ, ಅಲ್ಲಿ ಏನಾದ್ರು ಮೇ ಬಿ ಥಿಂಗ್ಸ್ ಹ್ಯಾವ್ ಗಾನ್ ರಾಂಗ್. ನಮ್ದು IGCSE ಮೇಲ್ ID ಇದೆ ನೋಡಿ, ಯಾವ ಸ್ಟೂಡೆಂಟ್ಗೆ ಬಂದಿಲ್ಲ ಮತ್ತೆ ನೋಡಿ ಅವ್ರ ಕ್ಲಾಸ್ ಅಟೆಂಡ್ ಆಗಿರ್ಬೇಕು. ಇವ್ರೆ ಅಟೆಂಡ್ ಆಗಿದ್ದಾರೆ ಮೇಡಮ್, ಅಟೆಂಡ್ ಆಗಿದ್ದಾರೆ. ಅಟೆಂಡ್ ಆಗಿರಿ, ಅವ್ರ ಅಟೆಂಡೆನ್ಸ್ ನಮ್ಮ ಹತ್ರ ಇದ್ರೆ ವಿ ಕ್ಯಾನ್ ಗೋ ಅಹೆಡ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ.